ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡುವುದರ ಉದ್ದೇಶವೇನು? ಯಾಕೋಬ 5ನೇ ಅಧ್ಯಾಯ ವಚನ 14-16 ಅಸ್ವಸ್ಥರು, ಅನಾರೋಗ್ಯರು, ನಮ್ಮ ಸಭೆಯ ಹಿರಿಯರಿಗೆ, ಸಭಾಪಾಲಕರಿಗೆ, ದೇವರ ಸೇವಕರಿಗೆ, ಕ್ರಿಸ್ತನನ್ನು ನಂಬಿದವರಿಗೆ ಕರೆ ಕಳುಹಿಸಿ ಅವರಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕು. ಅವರು ಎಣ್ಣೆ ಹಚ್ಚಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ರೋಗಿಗೋಸ್ಕರ ಪ್ರಾರ್ಥನೆ ಮಾಡಿದರೆ ಅವರ ನಂಬಿಕೆಯ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಮತ್ತು ಕರ್ತನ ನಾಮದಲ್ಲಿ ಅವರು ಸ್ವಸ್ಥತೆ ಹೊಂದಿಕೊಂಡು ಎದ್ದು ನಡೆದಾಡುವರು. ರೋಗಿಯು ಪಾಪಗ್ರಸ್ತನಾಗಿದ್ದರೆ ಅವರ ಪ್ರಾರ್ಥನೆಯಿಂದ ರೋಗಿಯ ಪಾಪವು ಪರಿಹಾರವಾಗುವುದು. ಎರಡನೇದಾಗಿ, ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡುವುದು, ಒಪ್ಪಿಕೊಳ್ಳುವುದು ಮಾಡಿಕೊಂಡು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆಯನ್ನು ಮಾಡಿದರೆ ರೋಗಿಯು ಆರೋಗ್ಯವನ್ನು ಹೊಂದುತ್ತಾನೆ. ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಅಂದರೆ ಯೇಸು ಕ್ರಿಸ್ತನ ಬಳಿಗೆ ಹೊತ್ತುಕೊಂಡು ಬಂದವರ ನಂಬಿಕೆಯನ್ನು ನೋಡಿ ಯೇಸು ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಯೇಸುವನ್ನು ನಂಬುವವರಿಗೆ ರೋಗದ ಜೊತೆಗೆ ಪಾಪ ಪರಿಹಾರವೂ ಆಗುವುದನ್ನು ನಾವು ಇಲ್ಲಿ ನೋಡುತ್ತೇವೆ.